ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ನೆಕ್ಸ್ಟ್ ಮಾರ್ಚ್ 21 ನಮಗೇನು SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯೋ ಆ ಎಕ್ಸಾಮ್ನಲ್ಲಿ ಮಾರ್ಚ್ 21 ಕನ್ನಡ ಎಕ್ಸಾಮು ಮತ್ತು ಏಪ್ರಿಲ್ 2 ಸೊ ಸೈನ್ಸ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ಗೆ ನೀವೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಾ. ಸೊ ಆ ಪ್ರಿಪ್ರೇಷನಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಏನೇನು ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಮೇನ್ ಆಗಿ ನಾನು ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಬರೀ ಇಂಪಾರ್ಟೆಂಟ್ಸ್ಗಳನ್ನ ಮಾತ್ರ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದರೊಳಗೆ ಮೊದಲನೇದು ಇವತ್ತು ಟಾಪಿಕ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ನೋಡೋಣ. ಎರಡನೇದು ಫಿಸಿಕ್ಸ್ನಲ್ಲಿ ಸೊ ಡಿಫೆಕ್ಟ್ಸ್ ಆಫ್ ಐಗಳ ಬಗ್ಗೆ ನೋಡೋಣ, ಐ ಡಿಫೆಕ್ಟ್ಸ್ ನೋಡೋಣ. ಅದಾದ್ಮೇಲೆ ಮೂರನೇದು ಪವರ್ ಆಫ್ ಅಕಾಮಿಡೇಷನ್ ಆಫ್ ಐ ನೋಡೋಣ. ಇನ್ನು ನಾಲ್ಕನೇ ಟಾಪಿಕ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಸೊ ನಾನು ಈ ವಿಡಿಯೋದಲ್ಲಿ ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ತಗೊಂಡು ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದರೊಳಗೆ ಮೊದಲನೇದು ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಈ ಕ್ವಶನ್ ನಾವು ಎಕ್ಸಾಮ್ನಲ್ಲಿ ನೋಡೋದಾದ್ರೆ 3 ಮಾರ್ಕ್ಸ್ಗೆ ಕ್ವಶನ್ ಕೇಳಬಹುದು. ಸೊ ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್, ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ನಲ್ಲಿ ನಾವು 3 ಸ್ಟೆಪ್ಸ್ ಅನ್ನ ನೋಡ್ತಾ ಹೋಗ್ಬೇಕು. ಸೊ ಮೊದಲನೇ ಸ್ಟೆಪ್ಪಿಗೆ ಬರೋಣ. ಸ್ಟೆಪ್ ನಂಬರ್ 1 ಏನ್ ಎಕ್ಸ್ಪ್ಲೈನ್ ಮಾಡಬೇಕು? ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್. ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್. ಒಂದು ಸೋಪ್ ಮಾಲಿಕ್ಯೂಲ್ ಅಂದ್ರೆ ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಒಂದು ಸೋಪ್ ಮಾಲಿಕ್ಯೂಲ್ದು ಈ ತರ ಇರುತ್ತೆ ಸ್ಟ್ರಕ್ಚರ್. ಈ ಪಾರ್ಟ್ ಇದೆಯಲ್ಲ, ಇದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಟೇಲ್ ಪಾರ್ಟ್. ಇನ್ನು ಈ ಪಾರ್ಟ್ ಇದೆಯಲ್ಲ, ಇದನ್ನ ಹೆಡ್ ಪಾರ್ಟ್ ಅಂತ ಕರಿಬೇಕು. ಈ ಟೈಲು ಇಟ್ ಈಸ್ ಫಿಯರ್ ಆಫ್ ವಾಟರ್, ಅದಕ್ಕೆ ಅದನ್ನ ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಇನ್ನು ಈ ಹೆಡ್ ಪಾರ್ಟ್ ಇದೆಯಲ್ಲ, ಇದನ್ನ ಹೈಡ್ರೋಫಿಲಿಕ್ ಅಂತ ಕರಿತೀನಿ, ವಿಚ್ ಆಸ್ ಲವ್ ಟುವರ್ಡ್ಸ್ ವಾಟರ್, ಹೈಡ್ರೋಫಿಲಿಕ್ ಅಂತ ಕರಿತೀನಿ. ಇದು ಹೆಡ್ ಪಾರ್ಟ್, ಟೈಲ್ ಪಾರ್ಟ್ ಇದೆಯಲ್ಲ, ಈ ಟೈಲ್ ಪಾರ್ಟ್ ಅನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಲಾಂಗ್ ಚೈನ್ ಕಾರ್ಬೋಕ್ಸಿಲಿಕ್ ಪಾರ್ಟ್. ಲಾಂಗ್ ಚೈನ್ ಕಾರ್ಬೋಕ್ಸಿಲಿಕ್ ಪಾರ್ಟ್. ಸೊ ಇದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಟೈಲ್ ಪಾರ್ಟ್. ಇನ್ನು ಇದಿದೆಯಲ್ಲ ಹೆಡ್ ಪಾರ್ಟ್, ಇದು ಹೈಡ್ರೋಕಾರ್ಬನ್ ಪಾರ್ಟ್. ಇಷ್ಟನ್ನ ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟು. ಇನ್ನು ಎರಡನೇ ಸ್ಟೆಪ್ಪಿಗೆ ಬರೋಣ. ಎರಡನೇ ಸ್ಟೆಪ್ಪಿಗೆ ಬಂದ್ರೆ ಫಾರ್ಮೇಶನ್ ಆಫ್ ಮಿಸೆಲ್ಲೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವು. ಫಾರ್ಮೇಶನ್ ಆಫ್ ಮಿಸೆಲ್ಲೆ. ಸೊ ಫಾರ್ಮೇಶನ್ ಆಫ್ ಮಿಸೆಲ್ಲೆ ತಗೊಂಡ್ರೆ ನಾವು ಏನ್ ಎಕ್ಸ್ಪ್ಲೈನ್ ಮಾಡಬೇಕು? ವೆನ್ ವಿ ರಬ್ the clothes with soap around the dirt soap molecule is arranged in the form of cluster, called, that cluster of soap is called micellae. ಸೊ ಇದು ಎರಡನೇ ಸ್ಟೆಪ್. ಸೊ ಫಾರ್ ಎಕ್ಸಾಂಪಲ್ ಇದು ಡೆಲ್ಟ್ ಅನ್ಕೊಡಿ, ಇದು ಡೆಲ್ಟ್. ಸೊ ಇದು soap molecules. Around the dirt, the soap molecules are arranged in this pattern, and this group of soap molecules which are arranged around the dirt is called as micellae. E cluster of group or this cluster of soap molecule or this group of soap molecule, idunna micellae anta kariತೀವಿ. So this is the second step that we have to explain. ಇನ್ನು ಥರ್ಡ್ ಸ್ಟೆಪ್ಪಿಗೆ ಬರೋಣ. ಥರ್ಡ್ ಸ್ಟೆಪ್ಪಿಗೆ ಬಂದ್ರೆ ವೆನ್ ವಿ ರಿನ್ಸ್ ದ ಕ್ಲೋತ್ಸ್ ವಿತ್ ವಾಟರ್. ಸೊ ನೀರಿನಲ್ಲಿ ನಾವು ಬಟ್ಟೆನ ಜಾಲಿಸ್ತಾ ಇದ್ದೀವಿ, ಅವಾಗ ಏನಾಗುತ್ತೆ? ವೆನ್ ವಿ ರಿನ್ಸ್ ದ ಕ್ಲೋತ್ಸ್ ವಿತ್ ವಾಟರ್, ಸೊ ವಾಟರ್ ಪುಲ್ಸ್. ವಾಟರ್ ಏನ್ ಮಾಡುತ್ತೆ? ಎಡ್ನ ಪುಲ್ ಮಾಡುತ್ತೆ. ವಾಟರ್ ಪುಲ್ಸ್ ಎಡ್. ನೆಕ್ಸ್ಟ್ ಎಡ್, ವಾಟರ್ ಎಡ್ ನ ಪುಲ್ ಮಾಡಿದ್ರೆ ಎಡ್ ಟೈಲ್ ನ ಪುಲ್ ಮಾಡುತ್ತೆ. ಎಡ್ ಪುಲ್ಸ್ ಟೈಲ್.
tail pulls dirt, and hence dirt is removed, from the clothes. ಸೊ ಈ ರೀತಿ ಡರ್ಟ್ ಕ್ಲೋಸ್ ನಿಂದ ರಿಮೂವ್ ಆಗುತ್ತೆ. ಇಷ್ಟನ್ನ ನೀವು ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ 3 ಸ್ಟೆಪ್ಸ್ ಇರುತ್ತೆ. ಒಂದು ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್, ಎರಡನೇದು ಫಾರ್ಮೇಶನ್ ಆಫ್ ಮಿಸೆಲ್ಲೆ, ಮೂರನೇದು ರಿನ್ಸಿಂಗ್ ಆಫ್ ಕ್ಲೋತ್ಸ್ ವಿತ್ ವಾಟರ್. ಸೊ ರಿನ್ಸ್ ಮಾಡಿದಾಗ ವಾಟರ್ ಹೆಡ್ ನ ಪುಲ್ ಮಾಡುತ್ತೆ, ಹೆಡ್ ಟೈಲ್ ನ ಪುಲ್ ಮಾಡುತ್ತೆ, ಟೈಲ್ ಡರ್ಟ್ ನ ಪುಲ್ ಮಾಡುತ್ತೆ. ಸೊ ಡರ್ಟ್ ಈಸ್ ರಿಮೂವ್ಡ್ ಫ್ರಮ್ ದಿ ಕ್ಲೋತ್ಸ್. ಸೊ ಇದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಇಷ್ಟನ್ನ ಬರೆದ್ರೆ ಯು ವಿಲ್ ಗೆಟ್ ಆಲ್ ದ 3 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಬರಬೇಕು ಅಂದ್ರೆ ಸೊ ನೀವು ಇಷ್ಟನ್ನು ಬರಿಬೇಕಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಗೆ ಬರೋಣ. ಅದು ಯಾವ್ದಪ್ಪ ಅಂದ್ರೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ಐ. ಸೊ ಐ ನ ಡಿಫೆಕ್ಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ಐ. ಈಗ ನಾನು ಏನ್ ಬರ್ದಿದ್ದೀನೋ ಇದನ್ನ ನೀವು ಬೇಕಾದ್ರೆ ಬರ್ಕೋಬಹುದು. ಸೊ ಬರೆದು ನೀವು ಎಲ್ಲಾ ಇಂಪಾರ್ಟೆಂಟ್ಸ್ ನ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಎಕ್ಸಾಮ್ಗೆ ನೀವು ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಸೈನ್ಸ್ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈ ಡಿಫೆಕ್ಟ್ಸ್ ಆಫ್ ಐ ಅಂತ ಬಂದಾಗ ಇದ್ರೊಳಗೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಒಂದು ಕ್ವಶನ್ ಐದರ್ ದೇ ಮೇ ಆಸ್ಕ್ ಫಾರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಮೊದಲನೇ ಡಿಫೆಕ್ಟ್ ಆಫ್ ಐ ಗೆ ಬರೋಣ. ದಟ್ ಈಸ್ ಕಾಲ್ಡ್ ಮಯೋಪಿಯಾ. ಇದ್ರೊಳಗೆ ಏನೇನ್ ಮಾಡ್ಬೇಕು ನಾವು ಅಂದ್ರೆ, ಒಂದು ಡಿಫೆಕ್ಟ್ ಆಫ್ ಐ ಯಾವುದು ಅದ್ರ ಡೆಫಿನಿಷನ್ ಬರೀಬೇಕು, ಎರಡನೇದು ಅದಕ್ಕೆ ರೀಸನ್ ಕಾಸಸ್ ಬರೀಬೇಕು, ಮೂರನೇದು ಕರೆಕ್ಷನ್ ಬರೀಬೇಕು. ಇಷ್ಟನ್ನ ಬರೆದ್ರೆ ಐದರ್ ವಿ ವಿಲ್ ಗೆಟ್ ದೇ ವಿಲ್ ಅಲಾಟ್ ಫಾರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ಸೊ 2 ಅಥವಾ 3 ಮಾರ್ಕ್ಸ್ ಅನ್ನ ಈಸಿಯಾಗಿ ನಾವು ಸ್ಕೋರ್ ಮಾಡ್ಕೋಬಹುದು. ಸೊ ಇದ್ರೊಳಗೆ ಮೂರರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ. ಡಿಫೆಕ್ಟ್ಸ್ ಆಫ್ ಐ ನಲ್ಲಿ ಯೂಶುವಲ್ ಆಗಿ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರಿಸ್ಬಯೋಪಿಯಾ 3 ಇರುತ್ತೆ. ಸೊ ಮೂರರಲ್ಲಿ ಒಂದು ಕ್ವಶನ್ ಬರಬಹುದು ಎಕ್ಸಾಮ್ಗೆ. ಸೊ ಮಯೋಪಿಯಾ ಅಂದ್ರೆ ಏನು? ಮಯೋಪಿಯಾ ಅಂದ್ರೆ ದ ಡಿಫೆಕ್ಟ್ ಆಫ್ ಐ in which a person can see near object. A person can see near object clearly, but not far object. ಸೊ ಅವನಿಗೆ ಹತ್ರದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ದೂರದ್ದು ಚೆನ್ನಾಗಿ ಕಾಣಿಸೋದಿಲ್ಲ. ಇದಕ್ಕೆ ಬೇಕಾದ್ರೆ ಒಂದು ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಇದ್ರ ಬಗ್ಗೆ ಕೇಳಬಹುದು. ಎ ಸ್ಟೂಡೆಂಟ್ ಹೂ ಈಸ್ ಸಿಟ್ಟಿಂಗ್ ಇನ್ ದ ಲಾಸ್ಟ್ ಬೆಂಚ್. ಸೊ ಯಾರೋ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದಾರೆ, ಆ ಸ್ಟೂಡೆಂಟ್ ಗೆ ಬ್ಲಾಕ್ ಬೋರ್ಡ್ ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಆ ಬೋರ್ಡ್ ಇಂದ ಆ ಮಗು ಸ್ಟೂಡೆಂಟ್ ತುಂಬಾ ದೂರ ಕೂತಿದೆ ಅಂದ್ರೆ ಆ ಮಗುಗೆ ಹತ್ರದ್ ಕಾಣಿಸ್ತಾ ಇದೆ, ಬಟ್ ಬ್ಲಾಕ್ ಬೋರ್ಡ್ ಮೇಲೆ ಬರ್ದಿರೋಂಥದ್ದು ಏನು ಕಾಣಿಸ್ತಾ ಇಲ್ಲ ಅಂದ್ರೆ ದಟ್ ಸ್ಟೂಡೆಂಟ್ ಈಸ್ ಸಫರಿಂಗ್ ಫ್ರಮ್ ಎ ಡಿಫೆಕ್ಟ್ ಆಫ್ ಐ, ದಟ್ ಈಸ್ ಕಾಲ್ಡ್ ಮಯೋಪಿಯಾ. ಸೊ ಆ ರೀತಿನೂ ಕ್ವಶನ್ ಕೇಳಬಹುದು. ಎ ಸ್ಟೂಡೆಂಟ್ ಹೂ ಈಸ್ ಸಿಟ್ಟಿಂಗ್ ಇನ್ ದ ಲಾಸ್ಟ್ ಬೆಂಚ್ ಕೆನಾಟ್ ಸಿ ದ ಬೋರ್ಡ್ ಬ್ಲಾಕ್ ಬೋರ್ಡ್ ಪ್ರಾಪರ್ಲಿ. ವಾಟ್ ಈಸ್ ದ ರೀಸನ್? What is the name of the defect of eye? What is the cause and what is the correction? ಈಗೂ ಕ್ವಶನ್ ಕೇಳಬಹುದು. ಸೊ ಇದು ಮಯೋಪಿಯಾ ಅಂದ್ರೆ ಏನು ಡೆಫಿನಿಷನ್. ಇದನ್ನ ನಾವು ನಿಯರ್ ಸೈಟೆಡ್ನೆಸ್ ಅಂತಾನು ಕರಿತೀವಿ ಅಥವಾ ಶಾರ್ಟ್ ಸೈಟೆಡ್ನೆಸ್ ಅಂತಾನು ಕರಿತೀವಿ. ಸೊ ನಿಯರ್ ಸೈಟೆಡ್ನೆಸ್ ಅಂದ್ರೂ ಒಂದೇ, ಶಾರ್ಟ್ ಸೈಟೆಡ್ನೆಸ್ ಅಂದ್ರೂ ಒಂದೇ, ಮಯೋಪಿಯಾ ಅಂದ್ರೂ ಒಂದೇ, ಮೂರು ಕೂಡ ಒಂದೇ. ಆಯ್ತು, ಹಾಗಾದ್ರೆ ಎರಡನೇದಿಗೆ ಬರೋಣ, ಕಾಸಸ್. ಸೊ ಕಾಸಸ್ಗೆ ಕಾರಣ ಏನು ಅಂತ ನೋಡೋದಾದ್ರೆ ಮೊದಲನೇದು ಎಲಾಂಗೇಷನ್ ಆಫ್ ಐಬಾಲ್. ಸೊ ಐಬಾಲ್ ಎಲಾಂಗೇಟ್ ಆಗಿರುತ್ತೆ, ಎಲಾಂಗೇಷನ್ ಆಫ್ ಐಬಾಲ್ ಇದು ಒಂದು. ಎರಡನೇದು ಕರ್ವೇಚರ್. ಸೊ ಲೆನ್ಸ್ ಇಂದು ಕರ್ವೇಚರ್ ಇರುತ್ತಲ್ಲ, ಸೊ ಮೊದಲನೇದು ಎಲಾಂಗೇಷನ್ ಆಫ್ ಐಬಾಲ್. ಇನ್ನ ಎರಡನೇದಕ್ಕೆ ನಾವು ನೋಡೋದಾದ್ರೆ ಸೊ ಕರ್ವೇಚರ್ ಇದೆಯಲ್ಲ, ಕರ್ವೇಚರ್ ಆಫ್ ಲೆನ್ಸ್ ಇನ್ಕ್ರೀಸ್ಡ್. ಸೊ ಲೆನ್ಸಿನ ಕರ್ವೇಚರ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಲೆನ್ಸಿನ ಕರ್ವೇಚರ್ ಇನ್ಕ್ರೀಸ್ ಆಗಿರೋದ್ರಿಂದ ಫೋಕಲ್ ಲೆಂತ್ ಡಿಕ್ರೀಸ್ ಆಗಿರುತ್ತೆ. ಯಾಕಂದ್ರೆ ಕರ್ವೇಚರ್ ಆಫ್ ಲೆನ್ಸ್ ಫೋಕಲ್ ಲೆಂತ್ ಇನ್ವರ್ಸ್ ಪ್ರಪೋರ್ಷನ್.
ಯಾವಾಗ ಕರ್ವೇಚರ್ ಇನ್ಕ್ರೀಸ್ ಆಗುತ್ತಾ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಇಫ್ ಫೋಕಲ್ ಲೆಂತ್ ಇಸ್ ಡಿಕ್ರೀಸ್ ವಿ ಕ್ಯಾನ್ ಸಿ ಓನ್ಲಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ದಿ ಫಾರ್ ಆಬ್ಜೆಕ್ಟ್. ಸೊ ಇದು ಕಾಸಸ್ ಬರ್ಬೋದು. ಇನ್ನು ಕರೆಕ್ಷನ್ಗೆ ಬರೋಣ. ವಾಟ್ ಈಸ್ ದ ಕರೆಕ್ಷನ್? ಈಗ ಈ ಪರ್ಸನ್ ಈಗ ಯಾರೋ ಒಬ್ಬ ಈ ತರ ಮಯೋಪೆಯಿಂದ ಸಫರ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಏನ್ ಮಾಡ್ಬೋದು ಕರೆಕ್ಷನ್ಗೆ? ಕರೆಕ್ಷನ್ಗೆ ಅಂತ ಬಂದಾಗ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡೋ ಮೂಲಕ ಸೊ ದಿಸ್ ಡಿಫೆಕ್ಟ್ ಆಫ್ ಐ ಕ್ಯಾನ್ ಬಿ ಕರೆಕ್ಟೆಡ್. ಸೊ ಇದು ಕರೆಕ್ಷನ್ ನೋಡೋದಾದ್ರೆ. ಇನ್ನು ನೆಕ್ಸ್ಟ್ ಬರೋಣ, ಅದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಹೈಪರ್ಮೆಟ್ರೋಪಿಯಾ. ಸೊ ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು? ಇದು ಎರಡನೇ ಡಿಫೆಕ್ಟ್ ಆಫ್ ಐ. ಸೊ ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ? ಸೊ ಎ ಡಿಫೆಕ್ಟ್ ಆಫ್ ಐ in which a person can see far object clearly. ಅವನಿಗೆ ದೂರ ಚೆನ್ನಾಗಿ ಕಾಣಿಸ್ತಾ ಇದೆ, ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ನಿಯರ್ ಆಬ್ಜೆಕ್ಟ್. ಹತ್ರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ದೂರದ್ದು ನೀಟಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ದಟ್ ಈಸ್ ಸಫರಿಂಗ್ ಫ್ರಮ್ ಎ ಡಿಫೆಕ್ಟ್ ಆಫ್ ಐ ಕಾಲ್ಡ್ ಹೈಪರ್ಮೆಟ್ರೋಪಿಯಾ. ಸೊ ಹೈಪರ್ಮೆಟ್ರೋಪಿಯಾ ಅನ್ನುವಂತಹ ಡಿಫೆಕ್ಟ್ ನಿಂದ ದಟ್ ಪರ್ಸನ್ ಈಸ್ ಸಫರಿಂಗ್. ಇದನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫಾರ್ ಸೈಟೆಡ್ನೆಸ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲಾಂಗ್ ಸೈಟೆಡ್ನೆಸ್. ಸೊ ನಿಯರ್ಗೆ ಅಪೋಸಿಟ್ ಟು ಫಾರ್, ಶಾರ್ಟ್ಗೆ ಅಪೋಸಿಟ್ ಟು ಲಾಂಗ್. ಅದು ಹಾಗಾದ್ರೆ ಕಾಸಸ್ ಬರೋಣ. ವಾಟ್ ಆರ್ ದ ಕಾಸಸ್ ಫಾರ್ ಹೈಪರ್ಮೆಟ್ರೋಪಿಯಾ? ಸೊ ಇಲ್ಲಿ ಎಲಾಂಗೇಷನ್ ಆಫ್ ಐಬಾಲ್. ಸೊ ಐಬಾಲ್ ಎಲಾಂಗೇಟ್ ಆದ್ರೆ ಮಯೋಪಿಯಾ ಫಸ್ಟ್ನೇ ಕಾಸ್. ಐಬಾಲ್ ಬಿಕಮ್ಸ್ ಶಾರ್ಟ್. ಸೊ ಐಬಾಲ್ ಶಾರ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೈಪರ್ಮೆಟ್ರೋಪಿಯಾ ಬರುತ್ತೆ. ಒಂದು ಇಲ್ಲಿ ಕರ್ವೇಚರ್ ಇನ್ಕ್ರೀಸ್ ಆಗಿರುತ್ತೆ, ಆದ್ರೆ ಇಲ್ಲಿ ಬರೆಯೋಣ ಕರ್ವೇಚರ್ ಆಫ್ ಲೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಯಾವಾಗ ಕರ್ವೇಚರ್ ಆಫ್ ಲೆನ್ಸ್ ಡಿಕ್ರೀಸ್ ಆಗುತ್ತೋ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಇನ್ಕ್ರೀಸ್ ಆಗೋದ್ರಿಂದ ಯು ಕ್ಯಾನ್ ಸಿ ದ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ದ ನಿಯರ್ ಆಬ್ಜೆಕ್ಟ್. ಇದು ಕಾಸಸ್ ನಾವು ನೋಡೋದಾದ್ರೆ. ಇನ್ನ ಕರೆಕ್ಷನ್ಗೆ ಬರೋಣ. ಸೊ ಕರೆಕ್ಷನ್ಗೆ ಬಂದ್ರೆ ಏನ್ ಮಾಡಬೇಕು? ಇಲ್ಲಿ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ, ಇಲ್ಲಿ ಬರೆಯೋಣ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. So by using convex lens we can avoid the defect of eye we can correct the defect of eye that is called hypermetropia. So hypermetropia na ನಾವು ಹೀಗೆ ಸಾಲ್ವ್ ಮಾಡ್ಕೋಬಹುದು. ಇದು ಮಯೋಪಿಯಾ ಹೈಪರ್ಮೆಟ್ರೋಪಿಯಾ. ಇನ್ನು ಮೂರನೇ ಡಿಫೆಕ್ಟ್ ಆಫ್ ಐ ಗೆ ಬರೋಣ. ದಟ್ ಥರ್ಡ್ ಡಿಫೆಕ್ಟ್ ಆಫ್ ಐ ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಪ್ರಿಸ್ಬಯೋಪಿಯಾ. ಹಾಗಾದ್ರೆ ಪ್ರಿಸ್ಬಯೋಪಿಯಾದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಆರ್ ದ definition. What is the definition for presbyopia? ಒಂದು ಎರಡನೇದು that is what is the cause for presbyopia and what is the correction for presbyopia. So let us see the third defect of eye, that is called presbyopia. ಹಿಂಗಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ a person cannot see near object. A person cannot see near object as well as far object clearly. ಹತ್ರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ದೂರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವನಿಗೆ ಹತ್ರದ್ದು ಕಾಣಿಸ್ತಾ ಇಲ್ಲ, ದೂರದ್ದು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅವನು ಯಾವ್ದ್ರಿಂದ ನರಳುತ್ತಾ ಇದ್ದಾನೆ? ಈ ಸಫರಿಂಗ್ ಫ್ರಮ್ ಎ ಡಿಫೆಕ್ಟ್ ಆಫ್ ಐ ದಟ್ ಈಸ್ ಕಾಲ್ಡ್ ಪ್ರಿಸ್ಬಯೋಪಿಯಾ. ಹತ್ರದ್ದು ಕಾಣಿಸ್ತಾ ಇಲ್ಲ, ದೂರದ್ದು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅವನು ಪ್ರಿಸ್ಬಯೋಪಿಯಿಂದ ಸಫರ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದಕ್ಕೆ ಕಾಸಸ್ ಏನು ಅಂತ ನೋಡೋದಾದ್ರೆ ಇಲ್ಲೂ ಎರಡು ರೀಸನ್ ಕೊಡಬೇಕು ಕಾಸಸ್ಗೆ. ಒಂದು, ಸೀಲಿಯರಿ ಮಸಲ್ಸ್ ಇದೆಯಲ್ಲ, ವೀಕನಿಂಗ್ ಆಫ್ ಸೀಲಿಯರಿ ಮಸಲ್ಸ್. So ciliary muscles play a very important role. ಈ ciliary muscles weak ಆಗಿರುತ್ತೆ ಒಂದು. ಎರಡನೇದು ciliary muscles loses its flexibility. So ciliary muscle ತನ್ನ ಫ್ಲೆಕ್ಸಿಬಿಲಿಟಿನ
ಫ್ಲೆಕ್ಸಿಬಿಲಿಟಿನ ಕಳ್ಕೊಂಡಿರುತ್ತೆ. ಸೊ ವೆನ್ ciliary muscles loses its flexibility, so it causes a defect of eye that is called presbyopia. ಇನ್ನು ಕರೆಕ್ಷನ್ಗೆ ಬರೋಣ. ಸೊ ಕರೆಕ್ಷನ್ ಏನ್ ಮಾಡಬಹುದು? ಸೊ ನಾವಿಲ್ಲಿ ನೋಡಿ, ಇದೊಂದು ಸ್ಪೆಕ್ಟಕಲ್, ಒಂದು ಸ್ಪೆಕ್ಸ್, ಮೇಲ್ಗಡೆ ಕಾನ್ಕೇವ್, ಕೆಳಗಡೆ ಕಾನ್ವೆಕ್ಸ್. ಹಾಗಾದ್ರೆ ಬೈ ಯೂಸಿಂಗ್ ಬೈಫೋಕಲ್ ಲೆನ್ಸ್, ಸೊ ಒಂದೇ ಇದರಲ್ಲಿ ಎರಡು ಲೆನ್ಸ್ ಇರಬೇಕು. ಸೊ ಅಪ್ಪರ್ ಪಾರ್ಟ್ ನಲ್ಲಿ ಕಾನ್ಕೇವ್, ಲೋಯರ್ ಪಾರ್ಟ್ ನಲ್ಲಿ ಕಾನ್ವೆಕ್ಸ್. ಸೊ ಎರಡು ಲೆನ್ಸ್ ನ ಇರುವಂತಹ ಸ್ಪೆಕ್ಟಕಲ್ ನಾವು ಬಳಸಬೇಕು. ದಟ್ ಈಸ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್. ಕಾನ್ಕೇವ್ ಯೂಸ್ ಮಾಡೋದ್ರಿಂದ ಮಯೋಪಿಯಾ ಸಾಲ್ವ್ ಆಗುತ್ತೆ. ಕಾನ್ವೆಕ್ಸ್ ಯೂಸ್ ಮಾಡೋದ್ರಿಂದ ಹೈಪರ್ಮೆಟ್ರೋಪಿಯಾ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಇವನಿಗೆ ಈ ಕ್ಯಾನಾಟ್ ಸಿ ದ ನಿಯರ್ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ಫಾರ್ ಆಬ್ಜೆಕ್ಟ್. ಅವನಿಗೆ ಹತ್ರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ದೂರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದ್ರಿಂದ ಅವನು ಹ್ಯಾಸ್ ಟು ಯೂಸ್ ದ ಬೈಫೋಕಲ್ ಲೆನ್ಸ್. ಇನ್ನ ನಾಲ್ಕನೇ ಡಿಫೆಕ್ಟ್ ಆಫ್ ಐನ ವರ್ಣ, ದಟ್ ಈಸ್ ಕಾಲ್ಡ್ ಕೆಟರಾಕ್ಟ್. ಸೊ ಇದು ಯೂಶುವಲ್ ಆಗಿ ಏಜ್ಡ್ ಪರ್ಸನ್ ನಲ್ಲಿ ನೋಡಬಹುದು ಪ್ರಿಸ್ಬಯೋಪಿಯಾನ. ಇನ್ನು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಯಾವ ಏಜಿಗೆ ಬೇಕಾದ್ರೂ ಬರಬಹುದು ಅದು. ಬಟ್ ಈ ಪ್ರಿಸ್ಬಯೋಪಿಯಾ ಮತ್ತು ಕೆಟರಾಕ್ಟ್ ಇದೆಯಲ್ಲ, ಇದನ್ನ ಯೂಶುವಲ್ ಆಗಿ ಎಲ್ಲಿ ನೋಡಬಹುದಪ್ಪ ಅಂದ್ರೆ ಏಜ್ಡ್ ಪೀಪಲ್ ಗಳಲ್ಲಿ, ತುಂಬಾ ವಯಸ್ಸಾಗಿರುವಂತವ್ರಲ್ಲಿ ಈ ಒಂದು ಡಿಫೆಕ್ಟ್ ಆಫ್ ಐ ನ ನೋಡಬಹುದು. ಸೊ ಕೆಟರಾಕ್ಟ್ ಅಂತ ಬಂದಾಗ ಎ ಡಿಫೆಕ್ಟ್ ಆಫ್ ಐ ಇನ್ ವಿಚ್ a cloudy formation on eyeball. So eyeball ಮೇಲೆ ಕ್ಲೌಡಿ ಫಾರ್ಮೇಶನ್ ಆಗಿರುತ್ತೆ, ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅದನ್ನೇ ನಾವು ಏನಂತ, ಹೂವು ಬಂದಿದೆ ಕಣ್ಣ ಮೇಲೆ, ಹೂವು ಬಿಳಿ ವೈಟ್ ಕಲರ್ ಕಾಣಿಸುತ್ತೆ ಅದು ಕಣ್ಣಿನ ಇದ್ರ ಮೇಲೆ, ಐಬಾಲ್ ಮೇಲೆ. ಸೊ ಅದಕ್ಕೆ ಕಾರಣ ಸೊ ಕೆಟರಾಕ್ಟ್. ಏಜ್ ಆಗ್ತಾ ಏನಾಗುತ್ತೆ, ಸೊ ನಮ್ಗೆ ಏಜ್ ಆಗ್ತಾ ಅಂದ್ರೆ ನಮ್ ಕಣ್ಣಿಗೂ ಕೂಡ ಏಜ್ ಬರ್ತಿಂದ ಹಿಡಿದು ನಮ್ ಕಣ್ಣು ನಮ್ ಜೊತೆಲೇ ಇರೋದ್ರಿಂದ ಸೊ ಕಣ್ಣಿಗೆ ಏಜ್ ಆದಂಗೆ ಅದು ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಆ ಕ್ಲೌಡ್ ಫಾರ್ಮೇಶನ್ ಕೆಟರಾಕ್ಟ್ ಅಂತ ಕರಿತೀವಿ. ಇದನ್ನು ಯೂಶುವಲ್ ಆಗಿ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಏಜ್ಡ್ ಪೀಪಲ್ ಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಇದನ್ನ ಕರೆಕ್ಷನ್, ಇದಕ್ಕೆ ಕಾಸಸ್ ಏನು ಅಂತ ನೋಡೋಣ. ಕಾಸ್ ಏನು ಅಂತ ನೋಡೋದಾದ್ರೆ ಏಜ್ ಫ್ಯಾಕ್ಟರ್. ಸೊ ವಯಸ್ಸು ಇದಕ್ಕೆ ಫ್ಯಾಕ್ಟರ್, ಏಜ್ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನ ಕರೆಕ್ಷನ್ ಹೇಗ್ ಮಾಡ್ಕೊಳೋದು ಇದನ್ನ? ಸೊ ಕರೆಕ್ಷನ್ ಹೇಗ್ ಮಾಡೋದಪ್ಪ ಅಂದ್ರೆ ಬೈ ಸರ್ಜರಿ. ಸೊ ಆಪರೇಷನ್ ಮಾಡಿಸ್ಕೊಳ್ಳೋ ಮೂಲಕ ಸೊ ಕೆಟರಾಕ್ಟ್ ಅನ್ನುವಂತಹ ಏನು ಡಿಫೆಕ್ಟ್ ಆಫ್ ಐ ಇದೆಯೋ ಅದನ್ನ, ಸೊ ಅದ್ರಲ್ಲಿ ಏನ್ ಮಾಡ್ತಾರೆ, ಆ ಕ್ಲೌಡಿ ಫಾರ್ಮೇಶನ್ ಏನಾಗಿದೆಯೋ ಅದನ್ನ ರಿಮೂವ್ ಮಾಡ್ಬಿಟ್ಟು ಸೊ ದೇ ವಿಲ್ ಪುಟ್ ದ ಲೆನ್ಸ್. ಸೊ ಲೆನ್ಸ್ ಅನ್ನ ಹಾಕುವ ಮೂಲಕ ಸೊ ಈ ಒಂದು ಕೆಟರಾಕ್ಟ್ ಅನ್ನುವ ಡಿಫೆಕ್ಟ್ ಆಫ್ ಐ ನ ನಾವು ವಿ ಕ್ಯಾನ್ ಗೆಟ್ ದ ಕರೆಕ್ಷನ್ ಆಫ್ ಡಿಫೆಕ್ಟ್ ಆಫ್ ಐ ಕಾಲ್ಡ್ ಕೆಟರಾಕ್ಟ್. ಸೊ ಈ ಯೂಶುವಲ್ ಆಗಿ ನಾನು ಮೂರು ಏನ್ ಹೇಳಿದ್ದು, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರಿಸ್ಬಯೋಪಿಯಾ, ಈ ಮೂರಲ್ಲಿ ಒಂದು ಕ್ವಶನ್ ಎಕ್ಸಾಮ್ ನಲ್ಲಿ ಗ್ಯಾರಂಟಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಐದರ್ ಫಾರ್ 2 marks ಆರ್ 3 marks. ಇಲ್ಲ 2 marksಗೆ ಇಲ್ಲ 3 marksಗೆ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ ದ ಎಕ್ಸಾಮಿನೇಷನ್. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಗೆ ಬರೋಣ. ದಟ್ ಈಸ್ ಪವರ್ ಆಫ್ ಅಕಾಮಡೇಷನ್ ಆಫ್ ಐ ಅಂದ್ರೆ ಏನು? ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನೆಕ್ಸ್ಟ್ ನಮ್ಮ ಕೆಲಸ, ಸೊ ಪವರ್ ಆಫ್ ಅಕಾಮಡೇಷನ್ ಆಫ್ ಐ. ಹಾಗಾದ್ರೆ ಪವರ್ ಆಫ್ ಅಕಾಮಡೇಷನ್ ಆಫ್ ಐ ಅಂದ್ರೆ ಏನು? ಸೊ ಹೀಗೆ ಅಂದ್ರೆ ದ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ its focal length to see near object as well as far object. ಸೊ ನಮ್ಮ ಕಣ್ಣಿಗೆ ಎಬಿಲಿಟಿ, ನಮ್ಮ ಕಣ್ಣಿನ ಲೆನ್ಸ್ಗೆ ಎಬಿಲಿಟಿ ಇದೆ. ಏನ್ ಎಬಿಲಿಟಿ ಇದೆ? ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಸೊ ತನ್ನ ಫೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡುವಂತಹ ಎಬಿಲಿಟಿ ನಮ್ಮ ಕಣ್ಣಿಗೆ ಇದೆ. ಸೊ ಅದರಿಂದ ಫೋಕಲ್ ಲೆಂತ್ ಅಡ್ಜಸ್ಟ್ ಆಗೋ ಮೂಲಕ ವಿ ಕ್ಯಾನ್ ಸಿ ದ ನಿಯರ್ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ದ ಫಾರ್ ಆಬ್ಜೆಕ್ಟ್. ಸೊ ಹತ್ರದ್ದು ಮತ್ತೆ ದೂರದ ಆಬ್ಜೆಕ್ಟ್ ನ ಚೆನ್ನಾಗಿ ನೋಡುವಂತಹ ಎಬಿಲಿಟಿ ನಮ್ಮ ಕಣ್ಣಿಗಿದೆ. ಸೊ ಅದಕ್ಕೆ ಕಾರಣ ಅದನ್ನ ಎಬಿಲಿಟಿ ಇದೆ ಐ ಲೆನ್ಸ್ಗೆ. ಏನ್ ಮಾಡೋದಕ್ಕೆ? ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ. ಏನನ್ನ?
ಫೋಕಲ್ ಲೆಂತ್ನ. ಯಾಕೆ ಫೋಕಲ್ ಲೆಂತ್ ಅಡ್ಜಸ್ಟ್ ಆಗಬೇಕು? ನಿಯರ್ ಆಬ್ಜೆಕ್ಟ್ ನೋಡಬೇಕು ಮತ್ತೆ ಫಾರ್ ಆಬ್ಜೆಕ್ಟ್ ಕೂಡ ನೋಡಬೇಕು. ನಾವು ಈ ಎರಡನ್ನೂ ಚೆನ್ನಾಗಿ ನೋಡಬೇಕು ಅಂದ್ರೆ ಸೊ ನಮ್ಮ ಕಣ್ಣಿಗೆ ಒಂದು ಎಬಿಲಿಟಿ ಇದೆ, ದಟ್ ಈಸ್ ಕಾಲ್ಡ್ ಪವರ್ ಆಫ್ ಅಕಾಮಡೇಷನ್ ಆಫ್ ಐ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಎರಡು ಕೇಸಿಗೆ ಬರೋಣ. ಕೇಸ್ ನಂಬರ್ 1, ನಮ್ಮ ಕಣ್ಣು ಹತ್ರದ ಆಬ್ಜೆಕ್ಟ್ ನೋಡ್ತಾ ಇದೆ. ಅವರ್ ಐ ಈಸ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್. ನಮ್ಮ ಕಣ್ಣು ಹತ್ರದೇನೋ ನೋಡ್ತಾ ಇದೆ. ಈಗ ಹಾಗಾದ್ರೆ ಏನಾಗುತ್ತೆ ಅವಾಗ? ಸೊ ಅವಾಗ ಸೀಲಿಯರಿ ಮಸಲ್ಸ್ ಇದೆಯಲ್ಲ, ಇದನ್ನ ಎಕ್ಸಾಮ್ ನಲ್ಲಿ ಕೇಳುವಂತಹ ಚಾನ್ಸಸ್ ಇದೆ. ಸೊ ಸೀಲಿಯರಿ ಮಸಲ್ಸ್ ಇದೆಯಲ್ಲ, ಇದನ್ನ 2023 ನಲ್ಲಿ ಈ ಕ್ವಶನ್ ಕೇಳಿದ್ರು. ಸೊ ಅದರಿಂದ ಇದನ್ನ ನಾನು ಇಂಪಾರ್ಟೆಂಟ್ ಅಂತ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೀಲಿಯರಿ ಮಸಲ್ಸ್ ಏನಾಗುತ್ತಪ್ಪ ಅಂದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ? ವೆನ್ ವಿ ಆರ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್. ಈಗ ನನ್ನ ಹತ್ರದ್ದು ಏನೋ ಒಂದು ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ ಹತ್ರದ್ದು. ಸೊ ಹಾಗಾದ್ರೆ ಅವಾಗ ನನ್ನ ಕಣ್ಣಿನ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೋ ಲೆನ್ಸ್ ಬಿಕಮ್ ಥಿಕ್. ಲೆನ್ಸ್ ಥಿಕ್ ಆಗ್ತಾ ಹೋಗುತ್ತೆ. ಯಾವಾಗ ಲೆನ್ಸ್ ಥಿಕ್ ಆಗುತ್ತೋ ಅವಾಗ ಕರ್ವೇಚರ್ ಆಫ್ ಲೆನ್ಸ್ ಇನ್ಕ್ರೀಸಸ್. ಲೆನ್ಸ್ ಥಿಕ್ ಆದಾಗ ಕರ್ವೇಚರ್ ಇನ್ಕ್ರೀಸ್ ಆಗಲೇಬೇಕು. ಕರ್ವೇಚರ್ ಆಫ್ ಲೆನ್ಸ್ ಇನ್ಕ್ರೀಸಸ್. ಯಾವಾಗ ಕರ್ವೇಚರ್ ಇನ್ಕ್ರೀಸ್ ಆಗುತ್ತೋ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಡಿಕ್ರೀಸ್ ಆಗೋದ್ರಿಂದ ವಿ ಕ್ಯಾನ್ ಸಿ ದ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್, ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಲೆನ್ಸ್ ಥಿಕ್ ಆಗುತ್ತೆ, ಕರ್ವೇಚರ್ ಇನ್ಕ್ರೀಸ್ ಆಗುತ್ತೆ, ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಯಾವಾಗ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೋ ವಿ ಕ್ಯಾನ್ ಸಿ ದ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಆಯ್ತು, ಇದು ಕೇಸ್ ನಂಬರ್ 1. ನೌ ಲೆಟ್ ಅಸ್ ಸಿ ಕೇಸ್ ನಂಬರ್ 2. ವೆನ್ ಅವರ್ ಐ ಈಸ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್. ತುಂಬಾ ದೂರದಲ್ಲಿರುವಂತಹ ಆಬ್ಜೆಕ್ಟ್ ನ ನಮ್ಮ ಕಣ್ಣು ನೋಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ? ಸೀಲಿಯರಿ ಮಸಲ್ಸ್ ಇದೆಯಲ್ಲ ಅದು ರಿಲ್ಯಾಕ್ಸ್ ಆಗುತ್ತೆ. ಹತ್ರದ ನೋಡ್ಬೇಕಾದ್ರೆ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈಗ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ವೆನ್ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆದಾಗ ಲೆನ್ಸ್ ಬಿಕಮ್ ಥಿನ್. ಲೆನ್ಸ್ ಥಿನ್ ಆಗುತ್ತೆ. ಆಸ್ ಲೆನ್ಸ್ ಬಿಕಮ್ ಥಿನ್, ಕರ್ವೇಚರ್ ಡಿಕ್ರೀಸ್ ಆಗುತ್ತೆ. ಆಸ್ ಕರ್ವೇಚರ್ ಡಿಕ್ರೀಸ್ ಆಯ್ತು ಅಂದ್ರೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಆಸ್ ಫೋಕಲ್ ಲೆಂತ್ ಇನ್ಕ್ರೀಸಸ್ ವಿ ಕ್ಯಾನ್ ಸಿ ದ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ಏನಾಗುತ್ತೆ? ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್, ಸಿಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಯ್ತು, ಕರ್ವೇಚರ್ ಡಿಕ್ರೀಸ್ ಆಯ್ತು, ಲೆನ್ಸ್ ಥಿಕ್ ಆಯ್ತು, ಲೆನ್ಸ್ ಥಿನ್ ಆಯ್ತು, ಕರ್ವೇಚರ್ ಡಿಕ್ರೀಸ್ ಆಯ್ತು. ಕರ್ವೇಚರ್ ಡಿಕ್ರೀಸ್ ಆದಾಗ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ವಿ ಕ್ಯಾನ್ ಸಿ ದ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ಇದು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ how our eye can see near object as well as far object. That is about the power of accommodation of eye. ಇದು ಕೂಡ 3 ಮಾರ್ಕ್ಸ್ ಗೆ ಬರಬಹುದು. ಒಂದು ಡೆಫಿನಿಷನ್, ವಾಟ್ ಈಸ್ ಮೆಂಟ್ ಬೈ ಪವರ್ ಆಫ್ ಅಕಾಮಡೇಷನ್ ಆಫ್ ಐ, 1 ಮಾರ್ಕ್ಸ್. ಎರಡನೇದು, ಸೊ ನೀವು ಹತ್ರದ ನೋಡಿದಾಗ ಏನಾಗುತ್ತೆ, ದೂರದ ನೋಡಿದಾಗ ಏನಾಗುತ್ತೆ. ಸೊ ಕಣ್ಣಿನಲ್ಲಿ ಸೀಲಿಯರಿ ಮಸಲ್ಸ್ ಹತ್ರದ ನೋಡಿದಾಗ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್, ಲೆನ್ಸ್ ಬಿಕಮ್ ಥಿಕ್, ಕರ್ವೇಚರ್ ಇನ್ಕ್ರೀಸಸ್, focal length decreases. Therefore, we can see the near object clearly. When we are observing the far object, so ciliary muscles relax, lens become thin, curvature decreases, focal length increases. So, adrinda we can see the far object clearly. So, idu ನಾವು power of accommodation of eye ನಲ್ಲಿ ತಿಳ್ಕೋಬೇಕು. ಇನ್ನ ಇವತ್ತಿನ ಒಂದು ಕೊನೆಯ ಭಾಗಕ್ಕೆ ಬರೋಣ. Let us move for the last part of this session, that is let us study about what we call it as ಇದು 2 ಮಾರ್ಕ್ಸ್ ಗೆ ಕ್ವೆಶ್ಚನ್ ಕೇಳಬಹುದು ಬಯಾಲಜಿ ನಲ್ಲಿ. ಯಾವ್ದಪ್ಪ ಅಂದ್ರೆ that is steps involved during photosynthesis. ಸೊ ಫೋಟೋಸಿಂಥಸಿಸ್ ನಲ್ಲಿ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ. ಸೊ ಮೇನ್ ಆಗಿ 3 ಸ್ಟೆಪ್, 2 ಮಾರ್ಕ್ಸ್ ಗೆ ಕ್ವೆಶ್ಚನ್ ಬರಬಹುದು. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಸೊ ಮೊದಲನೇದಕ್ಕೆ ಬಂತು ಅಂದ್ರೆ, ಸೊ ದಟ್ ಈಸ್ ಲೆಟ್ ಅಸ್ ಅಬ್ಸಾರ್ಪ್ಷನ್ ಆಫ್, ಮೊದಲನೇ ಸ್ಟೆಪ್ ಹೀಗೆ ಬರೀಬೇಕು ನಾವು. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್.
ಲೀವ್ಸ್ ನಲ್ಲಿರುವಂತ ಕ್ಲೋರೋಫಿಲ್ ಏನ್ ಮಾಡುತ್ತೆ, ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಇದು ಫಸ್ಟ್ ಸ್ಟೆಪ್, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ಇನ್ನು ಎರಡನೇದಕ್ಕೆ ಬರೋಣ, ಕನ್ವರ್ಷನ್ ಆಫ್. ಸೊ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ. ಸೊ ಲೈಟ್ ಎನರ್ಜಿ ಏನಿದೆಯೋ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಕ್ಲೋರೋಫಿಲ್ ಏನ್ ಮಾಡಿತ್ತು, ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡಿತ್ತು. ಆ ಲೈಟ್ ಎನರ್ಜಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಸ್ಪ್ಲಿಟ್ ಆಗುತ್ತೆ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ವಾಟರ್ ಏನಾಗುತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೆಕೆಂಡ್ ಒನ್. Then the third and the last steps involved during photosynthesis ನೋಡೋದಾದ್ರೆ, ಸೊ ಮೂರನೇ ಸ್ಟೆಪ್ಪಿಗೆ ಈಗ ಬರೋಣ. ದಟ್ ಈಸ್ ರಿಡಕ್ಷನ್ ಆಫ್. ಅಂದ್ರೆ ರಿಡಕ್ಷನ್ ಅನ್ನುವ ಪ್ರೋಸೆಸ್ ನಡೆಯುತ್ತೆ. ಸೊ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಸ್ ಆಗಿ ರಿಡಕ್ಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಥರ್ಡ್ ಸ್ಟೆಪ್ and these are the three steps involved during photosynthesis. So photosynthesis ನಡಿಬೇಕಾದ್ರೆ ಮೊದಲನೇದು ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್, ಎರಡನೇದು ದಟ್ ಈಸ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇನ್ನು ಮೂರನೇ ಸ್ಟೆಪ್ಪಿಗೆ ಬಂದ್ರೆ ದಟ್ ಈಸ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಸೊ ಇಷ್ಟು ಮೇನ್. ಸೊ ಡೋಂಟ್ ವರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್. ಸೊ ಮೈ ಯೂಟ್ಯೂಬ್ ಚಾನಲ್ ಇಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಕಾಡೆಮಿ 2024. ಸೊ ಅದನ್ನ ಫಾಲೋ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಪ್ರೆಸ್ ದ ಬೆಲ್ ಐಕಾನ್ to get the notification for the next video. So please support my YouTube channel. So already support ಮಾಡಿದೀರಾ. So I am near to 2K ಗೆ ನಿಯರ್ ಇದ್ದೀನಿ. ಸೊ ಬಿಕಾಸ್ ಆಫ್ ಆಲ್ ಆಫ್ ಯುವರ್ ಸಪೋರ್ಟ್. ಸೊ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಹೂ ಹ್ಯಾಸ್ ಸಪೋರ್ಟೆಡ್ ಮೈ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಸೊ ಎಕ್ಸಾಮ್ ನಾಳೆ ಅನ್ನೋವರೆಗೂ ಕೂಡ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ. ಪ್ರತಿ ವಿಡಿಯೋದಲ್ಲೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನೇ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡೋಂಟ್ ವರಿ, ಸೈನ್ಸ್ ಇಸ್ ಎ ಈಸಿ ಸಬ್ಜೆಕ್ಟ್. ಸೊ ಅದನ್ನ ನಿಮ್ಮ ಮೈಂಡಿಂದ ತೆಗೆದಾಕಿ. ಡಿಫಿಕಲ್ಟ್ ಅಂತ ಇದ್ರೆ ಅದನ್ನ ಮೈಂಡಿಂದ ತೆಗೆದಾಕಿ. ಸೊ ಹೇಗೆ ಮ್ಯಾಥ್ಸ್ ಈಸಿನೋ ಅದೇ ತರ ಸೈನ್ಸು ಕೂಡ ಈಸಿನೇ. ಸೊ ಡೋಂಟ್ ವರಿ. ಸೊ ಐ ಆಮ್ ವಿತ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.